ಹೇಗಿದ್ದೀರಿಯಲ್ಲ, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ LIC ಪಾಲಿಸಿಯ ಜೊತೆ ನಮ್ಮ ಪಾನ್ ಕಾರ್ಡ್ ನಂಬರನ್ನು ಹೇಗೆ ಲಿಂಕ್ ಮಾಡೋದು ಅಂತ ತೋರಿಸಿಕೊಡ್ತೀನಿ. ಸೊ ನಾವು ಫಸ್ಟ್ ಏನು ಮಾಡಬೇಕಂದ್ರೆ, ನಮ್ಮ ಬಳಿ ಇರೋ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಬೇಕು. ನಾನಿಲ್ಲಿ ನನ್ನ ಕಂಪ್ಯೂಟರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಮೊಬೈಲ್ ಫೋನನ್ನು ಯೂಸ್ ಮಾಡ್ತಿದ್ರೂ ಸಹ ಸೇಮ್ ಸ್ಟೆಪ್ಸ್ಗಳನ್ನು ಫಾಲೋ ಮಾಡ್ಬೋದು. ನೀವು ನಿಮ್ಮ ಮೊಬೈಲಲ್ಲಿ ಇರೋ ಬ್ರೌಸರನ್ನು ಓಪನ್ ಮಾಡಿ. ನಾನು ನನ್ನ ಕಂಪ್ಯೂಟರಲ್ಲಿರೋ ಗೂಗಲ್ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ತೀನಿ. ನಂತರ ನಾನಿಲ್ಲಿ ಗೂಗಲನ್ನು ಓಪನ್ ಮಾಡ್ತೀನಿ. ಇಲ್ಲಿ ನಾವು ಟೈಪ್ ಮಾಡಬೇಕು LIC ಆನ್ಲೈನ್ ಪಾನ್ ರಿಜಿಸ್ಟ್ರೇಷನ್ ಅಂತ ಹೇಳಿ. ಆಗ ನಮಗೆ ಇಲ್ಲಿ ಒಂದಿಷ್ಟು ಲಿಂಕ್ ಸಿಗ್ತವೆ. ಫಸ್ಟ್ ಲಿಂಕ್ ನೀವು ನೋಡಿದರೆ ಅದು LICindia.in ವೆಬ್ಸೈಟಿಂದ ಇದೆ. ಇದು LIC ಅಫಿಷಿಯಲ್ ವೆಬ್ಸೈಟ್. ಇದಿಲ್ಲಿ ಹೇಳುತ್ತೆ ಆನ್ಲೈನ್ ಪಾನ್ ರಿಜಿಸ್ಟ್ರೇಷನ್ ಅಂತ ಹೇಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ LIC ಪಾಲಿಸಿಯ ಜೊತೆ ನಮ್ಮ ಪಾನನ್ನು ರಿಜಿಸ್ಟರ್ ಮಾಡೋದಕ್ಕೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಬಳಿ ಒಂದಿಷ್ಟು ಡೀಟೇಲ್ಸ್ ಇರಬೇಕಾಗತ್ತೆ. ಒಂದು, ನಿಮ್ಮಲ್ಲಿರುವ LIC ಪಾಲಿಸಿಗಳ ನಂಬರ್ ಬೇಕಾಗುತ್ತೆ, ಪಾಲಿಸಿ ನಂಬರ್. ನಂತರ ನಿಮ್ಮ ಬಳಿ ಒಂದು ಮೊಬೈಲ್ ಇರಬೇಕಾಗುತ್ತೆ. ನೀವು ಇಲ್ಲಿ ಕೊಡೋ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ LIC ಕಡೆಯಿಂದ. ಆ OTPಯನ್ನು ನಾವಿಲ್ಲಿ ಎಂಟ್ರ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಬಳಿ ನಿಮ್ಮ ಪಾಲಿಸಿ ನಂಬರ್ ಮತ್ತು ಒಂದು ಮೊಬೈಲ್ ಇದ್ದರೆ ನೀವಿಲ್ಲಿ ಪ್ರಾಸೀಡ್ ಮೇಲೆ ಕ್ಲಿಕ್ ಮಾಡ್ಬೋದು. ಒಂದು ವೇಳೆ ನೀವೇನಾದರೂ ಆಲ್ರೆಡಿ ಮಾಡಿದರೆ ನಿಮ್ಮ ಪಾಲಿಸಿ ಪಾನ್ ಕಾರ್ಡ್ ಜೊತೆ ಲಿಂಕ್ ಆಗಿದೆ ಅಂತ ನೀವಿಲ್ಲಿ ಚೆಕ್ ಪಾಲಿಸಿ ಪ್ಯಾನ್ ಸ್ಟೇಟಸ್ ಅಂತ ಏನಿದೆ ಆ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಚೆಕ್ ಮಾಡ್ಬೋದು. ಇದ್ರ ಬಗ್ಗೆ ನಾನು ವಿಡಿಯೋವನ್ನು ಮಾಡ್ತೀನಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ಬೇಕಾದರೆ ನೋಡ್ಬೋದು. ನಾವಿಲ್ಲಿ ಪ್ರಾಸೀಡ್ ಮೇಲೆ ಕ್ಲಿಕ್ ಮಾಡೋಣ. ಆಗ ನಮ್ಮನ್ನು ಈ ಪೇಜಿಗೆ ಕರ್ಕೊಂಡು ಬರುತ್ತೆ. ಇಲ್ಲಿ ನಾವು ನಮ್ಮ ಡೇಟ್ ಆಫ್ ಬರ್ತನ್ನು ಎಂಟ್ರ್ ಮಾಡಬೇಕು. ಇದು ನಮ್ಮ ಪಾನ್ ನಂಬರಲ್ಲಿ ಹೇಗಿದೆಯೋ ಅದೇ ರೀತಿ ಎಂಟ್ರ್ ಮಾಡಬೇಕು. ನಾನಿಲ್ಲಿ ಈಗ ನನ್ನ ಡೇಟ್ ಆಫ್ ಬರ್ತನ್ನು ಎಂಟ್ರ್ ಮಾಡ್ತೀನಿ. ಅದಾದ ನಂತರ ನಾವಿಲ್ಲಿ ಜೆಂಡರನ್ನು ಸೆಲೆಕ್ಟ್ ಮಾಡಬೇಕು. ನಾನು ಸೆಲೆಕ್ಟ್ ಮಾಡಿದ್ದೀನಿ. ಅದಾದ ನಂತರ ನಾವಿಲ್ಲಿ ನಮ್ಮ ಇಮೇಲ್ ಐಡಿಯನ್ನು ಎಂಟ್ರ್ ಮಾಡಬೇಕಾಗತ್ತೆ. ನಾನೀಗ ಇಲ್ಲಿ ನನ್ನ ಇಮೇಲ್ ಐಡಿಯನ್ನು ಎಂಟ್ರ್ ಮಾಡ್ತೀನಿ. ಅದಾದ ನಂತರ ನಾವಿಲ್ಲಿ ನಮ್ಮ ಪಾನ್ ಕಾರ್ಡ್ ನಂಬರನ್ನು ಎಂಟ್ರ್ ಮಾಡಬೇಕು. ಅದಾದ ನಂತರ ನಮ್ಮ ಫುಲ್ ನೇಮನ್ನು ನಮ್ಮ ಪಾನ್ ಕಾರ್ಡಲ್ಲಿ ಹೇಗಿದೆಯೋ ಆ ರೀತಿ ಎಂಟ್ರ್ ಮಾಡಬೇಕು. ಅದಾದ ನಂತರ ನಮ್ಮ ಮೊಬೈಲ್ ನಂಬರನ್ನು ನಾವಿಲ್ಲಿ ಎಂಟ್ರ್ ಮಾಡಬೇಕು. ಅದಾದ ನಂತರ ನಾವಿಲ್ಲಿ ನಮ್ಮ ಪಾಲಿಸಿ ನಂಬರನ್ನು ಎಂಟ್ರ್ ಮಾಡಬೇಕು. ಪಾಲಿಸಿ ನಂಬರನ್ನು ಆ್ಯಡ್ ಮಾಡಿ ಆದ ನಂತರ ನಾವಿಲ್ಲಿ ಆ್ಯಡ್ ಪಾಲಿಸಿ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಗ ನೀವು ಇಲ್ಲಿ ನೋಡ್ಬೋದು, ನಾವು ಎಂಟರ್ ಮಾಡಿರೋ ಪಾಲಿಸಿ ನಂಬರ್ ಇಲ್ಲಿ ಬಂದಿರುತ್ತೆ. ನಿಮ್ಮ ಬಳಿ ಒಂದಕ್ಕಿಂತ ಜಾಸ್ತಿ ಪಾಲಿಸಿ ಇದ್ದರೆ ನೀವು ಆ ಪಾಲಿಸಿ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ಪುನಃ ಆ್ಯಡ್ ಪಾಲಿಸಿ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಒಂದಾದ ನಂತರ ಒಂದು ಪಾಲಿಸಿಯ ನಂಬರ್ಗಳು ಬರ್ತಾ ಹೋಗುತ್ತೆ. ಅದಾದ ನಂತರ ನಾವಿಲ್ಲಿ ಈ ಚೆಕ್ ಬಾಕ್ಸನ್ನು ಚೆಕ್ ಮಾಡಬೇಕು. ಇದರ ಮೂಲಕ ನಾವು ಒಂದಿಷ್ಟು ಪರ್ಮಿಷನನ್ನು ಕೊಡ್ತಾ ಇದ್ದೀವಿ LICಗೆ. ನಂತರ ನಾವಿಲ್ಲಿ ಕೆಳಗಡೆ ಕ್ಯಾಪ್ಚಾವನ್ನು ಎಂಟ್ರ್ ಮಾಡಬೇಕು. ನಾನಿಲ್ಲಿ ಎಂಟ್ರ್ ಮಾಡ್ತೀನಿ. ಅದಾದ ನಂತರ ನೀವು ನಿಮ್ಮ ಎಲ್ಲ ಮಾಹಿತಿಯನ್ನು ನೀವು ಸರಿಯಾಗಿ ಎಂಟ್ರ್ ಮಾಡಿದ್ದೀರಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಡೀಟೇಲ್ಸ್ ಸರಿಯಾಗಿದೆ ಅಂತ ಕನ್ಫರ್ಮ್ ಮಾಡಿಕೊಂಡು ಗೆಟ್ OTP ಬಟನ್ ಏನಿದೆ ಅದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ. ಆಗ ನಿಮ್ಮ ಡೀಟೇಲ್ಸ್ಗಳನ್ನು ಇಲ್ಲಿ ಅದು ತೋರಿಸುತ್ತೆ. ಒಂದು ಸಲ ಪುನಃ ಕನ್ಫರ್ಮ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ಗೆ ಬಂದಿರೋ OTPಯನ್ನು ಇಲ್ಲಿ ಎಂಟರ್ ಮಾಡಿ. ಒಂದು ವೇಳೆ ಏನಾದರೂ ನೀವು ರಾಂಗ್ ಇನ್ಫಾರ್ಮೇಷನ್ ಎಂಟರ್ ಮಾಡಿದರೆ ಇಲ್ಲಿ ಗೋ ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವಾಪಸ್ ಹೋಗಿ ನಿಮ್ಮ ಡೀಟೇಲ್ಸ್ಗಳನ್ನು ಸರಿಯಾಗಿ ಎಂಟ್ರ್ ಮಾಡಿ ನಂತರ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ ಇದೇ ಪೇಜಿಗೆ ಕರ್ಕೊಂಡು ಬರುತ್ತೆ. ಈಗ ನಾನಿಲ್ಲಿ ನನ್ನ ಡೀಟೇಲ್ಗಳನ್ನೆಲ್ಲ ಒಂದು ಸಲ ಪುನಃ ಚೆಕ್ ಮಾಡಿ ನನಗೆ ಬಂದಿರೋ OTPಯನ್ನು ಇಲ್ಲಿ ಎಂಟರ್ ಮಾಡ್ತೀನಿ. ಒಂದು ವೇಳೆ ನಿಮಗೆ OTP ಬಂದಿಲ್ಲ ಅಂದರೆ ನೀವು ರೀಸೆಂಟ್ OTP ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಪುನಃ OTP ಬರುತ್ತೆ. OTPಯನ್ನು ಎಂಟ್ರ್ ಮಾಡಿದ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗೆ ಪಾನ್ ರಿಜಿಸ್ಟ್ರೇಷನ್ ರಿಕ್ವೆಸ್ಟ್ ಸಿಕ್ಕಿದೆ ಅಂತ ಇಲ್ಲಿ ಒಂದು ಮೆಸೇಜನ್ನು ತೋರಿಸುತ್ತೆ. ನೀವು ಒಂದೇ ಪಾಲಿಸಿನ ಲಿಂಕ್ ಮಾಡಿದರೆ, ಸಪೋಸ್ ನಿಮ್ಮ ಬಳಿ ಬೇರೆ ಪಾಲಿಸಿನ ಲಿಂಕ್ ಮಾಡಲಿಕ್ಕಿದ್ರೆ ಬೇಕಾದರೆ ನೀವು ರಿಜಿಸ್ಟರ್ ಅನದರ್ ಪಾಲಿಸಿ ಅಂತ ಮೇಲೆ ಕ್ಲಿಕ್ ಮಾಡಿ ಪುನಃ ಇದೇ ಪ್ರಾಸೆಸ್ ಮೂಲಕ ಇನ್ನೊಂದು ಪಾಲಿಸಿಯನ್ನು ಬೇಕಾದರೆ ರಿಜಿಸ್ಟರ್ ಮಾಡಬಹುದು. ಸೊ ಈ ರೀತಿ ನಾವು ನಮ್ಮ LIC ಪಾಲಿಸಿಯ ಜೊತೆ ನಮ್ಮ ಪಾನ್ ನಂಬರನ್ನು ರಿಜಿಸ್ಟರ್ ಮಾಡ್ಬೋದು. ಒಂದು ವೇಳೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಹೇಳಬೇಕಂತ ಇದ್ದರೆ ಅದನ್ನು ಕಮೆಂಟ್ ಮಾಡಿ. ಇದೇ ರೀತಿ ಬೇರೆ ವಿಡಿಯೋಸ್ಗಳನ್ನ ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ನೋಡೋದಕ್ಕೆ ತುಂಬ ಥ್ಯಾಂಕ್ ಯು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.